ಎಲ್ಲ ನಮ್ಮ ಕಲಾಭಿಮಾನಿಗಳಿಗೂ ನಮ್ಮ ನಾದ ನಿನಾದ ಮಧುರ ಗೀತ ಗಾಯನ ತಂಡದವರಿಂದ ನಮಸ್ಕಾರಗಳು. ಹಾಗೆ ಇವತ್ತಿನ ನಮ್ಮ 23ನೇ ಸಂಚಿಕೆಗೆ ತಮ್ಮನ್ನೆಲ್ಲ ಸ್ವಾಗತ ಕೋರುವುದರ ಮೂಲಕ ನಮ್ಮ 23ನೇ ಸಂಚಿಕೆಯನ್ನು ನಾವು ಕನ್ನಡ ಚಿತ್ರರಂಗದ ಮತ್ತೊಬ್ಬ ದಿಗ್ಗಜ ನಟರಾಗಿರ್ತಕ್ಕಂತಹ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಂಚೆ ನಮ್ಮ ನಾದ ನಿನಾದ ಮಧುರ ಗೀತ ಗಾಯನ ತಂಡದವರಿಂದ ಒಂದು ವಿಷಾದವನ್ನು ನಾವು ಇವತ್ತು ಒಂದು ಸಮಾಜಕ್ಕೆ ನಾವು ಮಾಡುವುದರ ಮೂಲಕ, ಏಕೆಂದರೆ ಮೊನ್ನೆ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸುಮಾರು 262 ಜನ ಮೃತಪಟ್ಟು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಮಟ್ಟದ ನಷ್ಟವಾಗಿದೆ ಹಾಗೂ ಜೀವಹಾನಿಯಾಗಿದೆ. ಆ ಎಲ್ಲ ಕುಟುಂಬದವರಿಗೆ ಆ ಭಗವಂತ ಅವರಿಗೆ ಧೈರ್ಯ ಹಾಗೂ ಆ ಒಂದು ನೋವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಆ ಭಗವಂತ ಅವರಿಗೆ ನೀಡಿ ಅವರನ್ನ ಜೀವನ ಪರ್ಯಂತ ಕಾಪಾಡಿ ಸುರಕ್ಷತೆಯಿಂದ ಅವ್ರನ್ನ ರಕ್ಷಿಸಲಿ ಅಂತ ನಮ್ಮೆಲ್ಲರ ಕಡೆಯಿಂದ ನಾವು ಆಶಿಸೋಣ. ಏನಂತೀರ ಸರ್? ಖಂಡಿತ. ನಮ್ಮ ನಾಗರಾಜ್ ಸಜ್ಜೆಯವರು ಹೇಳಿದ ಹಾಗೆ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಕಂಡರಿಯದಂತಹ ಒಂದು ವಿಮಾನ ದುರ್ಘಟನೆ ಅಂದ್ರೆ ನಮ್ಮ ಗುಜರಾತಿನ ಅಹಮದಾಬಾದ್ ವಿಮಾನದ ದುರಂತ. ಈ ದುರಂತದಲ್ಲಿ ಮಡಿದು ಸಾವನ್ನಪ್ಪಿದ ನಮ್ಮೆಲ್ಲ ಹಿತೈಷಿಗಳಿಗೆ, ಬಂಧುಗಳಿಗೆ, ಭಾರತೀಯರಿಗೆ, ವಿದೇಶಿಯರಿಗೆ ಎಲ್ಲರಿಗೂ ಕೂಡ ಈ ನಾದ ನಿನಾದ ಮಧುರ ಗೀತ ಗಾಯನ ಸಂಚಿಕೆಯಿಂದ ಗೌರವ ಸಂತಾಪವನ್ನು ನಾವು ಸೂಚಿಸುತ್ತ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಅವರ ಬಂಧು ಬಳಗದವರಿಗೆ ಈ ದುಃಖವನ್ನು ಭರಿಸುವ ಮತ್ತು ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಈ ವಾರದ ನಾದ ನಿನಾದ ಮಧುರ ಗೀತ ಗಾಯನ ಸಂಚಿಕೆ 23 ಕನ್ನಡದ ಶ್ರೇಷ್ಠ ನಟರಾದಂತಹ ಡಾಕ್ಟರ್ ಅಂಬರೀಷ್ ಸರ್ ಅವರ ಜನಪ್ರಿಯ ಗೀತೆಗಳನ್ನು ನಿಮ್ಮ ಮುಂದೆ ತರುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ವಿಮಾನ ದುರಂತದಲ್ಲಿ ಮಡಿದಂತಹ ನಮ್ಮೆಲ್ಲ ಬಂಧುಗಳಿಗೆ, ಹಿತೈಷಿಗಳಿಗೆ ಹಾಗೂ ಬಂಧು ಬಾಂಧವರಿಗೆ ಅವರ ಮೃತ ಆತ್ಮಕ್ಕೆ ಸಂತಾಪವನ್ನು ಸೂಚಿಸುತ್ತಾ ಭಗವಂತನು ಇದು ಕ್ಷಣಿಕದ ಬದುಕು, ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ಲೋ, ಈಗಿರ್ತೀವಿ ಇನ್ನೊಂದು ಕ್ಷಣ ಇರ್ತೀವೋ ಇಲ್ಲೋ, ಯಾವುದನ್ನು ಕೂಡ ಭಗವಂತ ಶಾಶ್ವತವಾಗಿ ನೀಡುವಂಥದ್ದು ಈ ಭೂಮಿಯ ಮೇಲೆ ಜೀವರಾಶಿಗಳಿಗೆ ಇಲ್ಲ. ಏನು ನಮಗೆ ಬಂದು ಒದಗುತ್ತೋ, ಏನು ಕಷ್ಟ ಇರಲಿ ಸುಖ ಇರಲಿ, ಅವೆಲ್ಲವುಗಳನ್ನು ಭಗವಂತ ಕೊಟ್ಟಂತಹ ಆಶೀರ್ವಾದ ಅಂತ ನಾವು ತಿಳ್ಕೊಂಡು ಇರುವಂತ ಕ್ಷಣಗಳನ್ನ ಪ್ರೀತಿಯಿಂದ, ಆನಂದದಿಂದ, ಸಂತೋಷದಿಂದ, ಬಾಂಧವ್ಯದಿಂದ ಬದುಕುವುದೇ ಬದುಕಿನ ಸಾರ್ಥಕತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಆತ್ಮೀಯರಿಗೆ ಈ ಭಗವಂತನ ಗೌರವಪೂರ್ವಕವಾದಂತಹ ಒಂದು ಭಕ್ತಿಪೂರ್ವಕವಾದಂತಹ ಹಾಡನ್ನು ಹಾಡುವುದರ ಮೂಲಕ ವಿಮಾನ ದುರಂತದಲ್ಲಿ ಮಡಿದಂತಹ ಎಲ್ಲ ನಮ್ಮ ಗೌರವಾನ್ವಿತ ಬಂಧು ಬಾಂಧವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಈ ಪ್ರಾರ್ಥನಾ ಗೀತೆಯನ್ನ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕೇಳಿ ಆನಂದಿಸಿ. ನೀವು ಒಂದು ಮಾತು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು.
ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಉದಯ್ ದೊಡ್ಡಮನಿಯವರು ಕೂಡ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್, ವೆಲ್ಕಮ್ ತಮಗೂ ಕೂಡ. ಹಾಗೆ ನಮ್ಮ ಕೊಟ್ಟೂರಿನ ಆಟೋ ರಾಜ ವೀರೇಶ್ ಯಶಸ್ ಅವರು ಕೂಡ ನಮ್ಮ ಲೈವ್ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ವೀರೇಶ್ ಬ್ರದರ್, ತಮಗೂ ಕೂಡ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ. ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ. ನಾಗೇಶ್ ಅಂಗಡಿ. ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನವೇ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನವೇ, ಇರಲಿ ಏಕರೀತಿ. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ನಾಗೇಶ್ ಅಂಗಡಿ ಅವರು ಕೂಡ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಒಂದು ಅದ್ಭುತವಾದ ಸಲಹೆಯನ್ನು ನೀಡಿದರೆ. ಕಾರ್ಯಕ್ರಮಕ್ಕೆ ಶುಭಾಶಯಗಳು ಸರ್ ಅಂತ ಹೇಳಿ ತಮಗೂ ಕೂಡ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಉದಯ್ ದೊಡ್ಡಮನಿ ಹಾಯ್ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು, ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು, ನಿನಗೆ ನಮಸ್ಕಾರ. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹಾರದಿರಲಿ ಬೆಳಕು. ನಮ್ಮ ಸೌಂಡ್ ಸಿಸ್ಟಮ್ ಹೇಗೆ ಬರ್ತಾ ಇದೆ ಅಂತಂದು ಹೇಳಿ ಯಾರಾದರೂ ಒಬ್ಬರು ದಯವಿಟ್ಟು ಲೈವ್ನಲ್ಲಿ ಕಾಮೆಂಟ್ ಮಾಡಿ ಅಂತ ನಮ್ಮನ್ನು ಕೇಳ್ಕೊಳ್ತಾ, ಅಲ್ಲಿ ರಣದುಂದುಬಿ ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ, ಈ ಭಾವಗೀತೆ ನಿನ್ನ ಪದಧ್ವನಿ. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ವಾವ್, ಸೂಪರ್ ಸರ್. ನಿಜವಾಗ್ಲೂ ಈ ಒಂದು ನಮನ ಗೀತೆ ಮತ್ತೆ ಭಕ್ತಿಗೀತೆ ಹೇಗಿತ್ತು ಅಂದರೆ, ಮೊನ್ನೆ ನಮ್ಮ ವಿಮಾನ ದುರಂತದಲ್ಲಿ ಮೃತರಾದಂಥ ಎಲ್ಲ ಕುಟುಂಬದವರಿಗೂ ಹಾಗೂ ಎಲ್ಲ ಒಂದು
ಮೃತರಾದವರಿಗೆಲ್ರಿಗೂ ಕೂಡ ಒಂದು ಗೀತೆ ನಮನ ಸಲ್ಲಿಸುವಂತೆ ಇತ್ತು. ನಿಜವಾಗ್ಲೂ ಸರ್, ಆ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಅತ್ಯಂತ ಅದ್ಭುತವಾಗಿ ಮೂಡಿಬಂತು ಒಂದು ಗೀತೆ ಸರ್. ಥ್ಯಾಂಕ್ ಯು. ಒಂದು ಅದ್ಭುತವಾದ ಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವು ಚಾಲನೆಯನ್ನು ಕೊಟ್ಟಿದ್ರಿ. ಈ ಕಾರ್ಯಕ್ರಮದ ಮೂಲಕ ಮತ್ತೆ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಸೀನರಾಗಿದ್ದಾರೆ. ಅವರೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಒಂದು ಅತ್ಯಂತ ಅದ್ಭುತವಾದ ಭಕ್ತಿ ಗೀತೆಯನ್ನೇ ತಾವು ಸಮರ್ಪಣೆ ಮಾಡಿದ್ರಿ ಅಂತ ಹೇಳ್ತಾ ಸರ್ ಮಾತಾಡಿ. ಖಂಡಿತ ಮಹೇಶ್ ಅವರೇ, ಯಾಕಂದ್ರೆ ಈಗ ನಮ್ಮ ಗುರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಈ ಒಂದು ಗೀತೆಯನ್ನು ಹಾಡುವುದರ ಮೂಲಕ ಆ ಒಂದು ವಿಮಾನ ಅಪಘಾತಕ್ಕೆ ಒಂದು ನಮನವನ್ನ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮತ್ತಷ್ಟು ಜವಾಬ್ದಾರಿಯನ್ನ ಅವರು ಹೆಚ್ಚಿಗೆ ಮಾಡಿದ್ರು. ಏಕೆಂದರೆ ಇವತ್ತು ಒಂದು ದೀಪ ಒಂದು ಕೋಣೆಗೆ ಹೇಗೆ ಬೆಳಕನ್ನು ನೀಡುತ್ತೋ ಹಾಗೆ ಮನುಷ್ಯ ಜೀವನ ಬಹಳ ಶ್ರೇಷ್ಠವಾದದ್ದು. ಅಂತಹ ಒಂದು ಜೀವನದಲ್ಲಿ ನಾವು ಯಾವತ್ತು ನಮ್ಮ ಕೈಲಾದಷ್ಟು ನಾವು ಇದ್ದುದರಲ್ಲಿಯೇ ಎಷ್ಟು ಸಂತೋಷವಾಗಿರೋಕೆ ಸಾಧ್ಯನೋ ಅಥವಾ ಬೇರೆಯವ್ರಿಗೆ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅಥವಾ ಒಳ್ಳೇದು ಮಾಡೋಕ್ಕಾಗದಿದ್ರು ಕೆಟ್ಟದ್ದು ಮಾಡದೆ ಇರೋ ಜೀವನದಲ್ಲಿ ನಾವೆಲ್ಲರೂ ಸುಖವಾಗಿ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಹೋದರೆ ಜನ್ಮ ಸಾರ್ಥಕ ಆಗುತ್ತೆ. ಹಾಗೂ ನಮ್ಮ ಒಂದು ಗುರುಗಳ ಗೀತೆ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿತ್ತು. ಈ ಒಂದು ಕಾರ್ಯಕ್ರಮದ ಮೂಲಕ ಆ ಒಂದು ಅಪಘಾತದಲ್ಲಿ ಮೃತಪಟ್ಟವರಿಗೆ ಒಂದು ನಮನವನ್ನು ಸಲ್ಲಿಸಿದರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉದಯ್ ದೊಡ್ಡಮನೆಯವರು ನೇರ ಪ್ರಸಾರದಲ್ಲಿದ್ದಾರೆ. ವೀರೇಶ್ ಎಸ್ ಅವರು ಹಾಗೂ ನಾಗೇಶ್ ಅಂಗಡಿಯವರು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾಗೇಶ್ ಅಂಗಡಿಯವರು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆಯೇ ದಿನೇಶ್ ಚಂದ್ರ ಇವರು ಕೂಡ ನಮ್ಮ ಸಂಬಂಧಿಕರು. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲರಿಗೂ ಶುಭವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಸೌಂಡ್ ಕ್ಲಿಯರ್ ಆಗಿದೆ ಅಂತ ಕೂಡ ನಾಗೇಶ್ ಅಂಗಡಿಯವರು ತಮ್ಮ ಕುಟುಂಬ ಸಮೇತರಾಗಿ ನಮಗೆ ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಎಂ ಲಕ್ಷ್ಮಮ್ಮ ಟೀಚರ್ ಕೂಲಹಳ್ಳಿ ಇವರು ಕೂಡ ಸೂಪರ್ ಸಾಂಗ್ ಸರ್, ಚೆನ್ನಾಗಿದೆ ಅಂತ ಕಳಿಸಿದರೆ. ಪಚ್ಚ ಸಾಬ್ ಇವರು ಕೂಡ ನಮ್ಮ ನೇರ ಪ್ರಸಾರದಲ್ಲಿದ್ದಾರೆ. ಮತ್ತೊಮ್ಮೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ನೋಡುವಂತ ಎಲ್ಲ ನಮ್ಮ ಪ್ರೇಕ್ಷಕರು ಮತ್ತು ವೀಕ್ಷಕ ಮಹೋದಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಈಗ ಮತ್ತೊಂದು ವಿಷಾದದ ಗೀತೆಯನ್ನ ಭಗವಂತನನ್ನ ಕುರಿತು ನಮ್ಮ ಮಹೇಶ್ ಸಾವಳಿಗೆ ಅವರು ಬೊಂಬೆ ಆಡಿಸೋನು ಮೇಲೆ ಕುಂತವನೇ ಅಂತ ಹೇಳಿ ಡಾಕ್ಟರ್ ಅಂಬರೀಷ್ ಅವರ ಒಂದು ಮನೋಜ್ಞವಾದಂಥ ಗೀತೆಯನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಚಾಲನೆ ನೀಡಲಿದ್ದಾರೆ. ಆಡಿ ಮಹೇಶ್. ಓಕೆ, ಥ್ಯಾಂಕ್ ಯು ಸರ್. ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ರಿ. ನಿಜವಾಗ್ಲೂ ನಮ್ಮ ಎಲ್ಲ ಆತ್ಮೀಯ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕೇಳೋಣ ಈ ಒಂದು ಗೀತೆ. ಹಲೋ 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 ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಈ ನಮ್ಮ ಅಂಬರೀಷ್ ಸುತ್ತಿನ ಒಂದು ಲೈವ್ಗೆ ತುಂಬು ಹೃದಯದ ಸ್ವಾಗತ. ಚಿತ್ರ, ಡ್ರಾಮಾ, ಸಂಗೀತ ವಿ ಹರಿಕೃಷ್ಣ, ಗಾಯನ ವಿ ಹರಿಕೃಷ್ಣ, ಬೊಂಬೆ ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲರೂ ಮುಖ ಮುಚ್ಕೊಂಡ್ರ ಮಾಡೋಣ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು.
ಇಡ್ಲಿಗೆ ತುದಿ ಯಾವುದು, ಮುದ್ದೆಗೆ ಬುಡ ಯಾವುದು, ಗುಂಡಿಲಿ ಹೆಣ ಯಾವುದು, ಹುಂಡಿಲಿ ಹಣ ಯಾವುದು. ಪ್ರೇಮ ಕೇಸರಿ ಬಾತು, ಕಾಮ ಖಾರ ಬಾತು, ಜೀವನ ಚೌಚ ಬಾತು, ಯಾಕೆ ದೂಸರ ಮಾತು. ಉಪ್ಪನ್ನು ತಿಂದ ಮೇಲೆ ಬಿಪಿ ಬರ್ದೇ ಇತ್ತ, ಉಪ್ಪಿನಕಾಯಿ ಅಂತ ಲೈಫು ತಿಂದೇ ಇರಕ್ಕಾಗುತ್ತ. ನಾಲ್ಗೇನೆ ನಮ್ಮ ಕೈಲಿ ನಾವೇ ಮಾಡೋಣ, ಅವನು ಬರ್ಕೊಟ್ಟ ಡೈಲಾಗ್ ಹೇಳಿ ಡ್ರಾಮಾ. ನಿಮಗೆ ಯಾಕೆ ಟೆನ್ಷನ್ನು, ಒಂದೊಂದು ಮುಸುಡೀಲು 108 ಕಲ್ಲರು, ಇಲ್ಲೊಬ್ಬ ಸೂಪರು ಅಲ್ಲೊಬ್ಬ ಲೋಪರು. ಲೋಕದ ಮೆಟೆಡೋರು ಓಡ್ಸುತ್ತಾ ತಾದೇವ್ರು, ಸುಸ್ತಾಗಿ ಮಲಗವ್ನೆ ಯಾರಪ್ಪ ಎಬ್ಸೋರು. ಯಾವನು ಬಿಟ್ಟು ಹೋದ ಹಳೆ ಚಪ್ಪಲಿಗಳು, ಹಾಕೊಂಡು ಹೋಗಿ ಮನೆಗೆ ನೀವೇಡ ಇನ್ನೆಲ್ಲು. ಭಗವಂತ ರೋಡಲ್ಲಿ ಸಿಕ್ಕರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಆಡೋಣ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ದೇಹಾನೇ ಟೆಂಪರ್ವರಿ, ನಾವೇನ್ ಮಾಡೋಣ, ಮಣ್ಣಲ್ಲಿ ಹೋಗೋ ಗಂಟ ಡ್ರಾಮಾ ಆಡೋಣ. ಥ್ಯಾಂಕ್ ಯು. ಏನ್ರಿ ಮಹೇಶ್, ದೇಹನೇ ಟೆಂಪ್ರವರಿ ನಾವೇನ್ ಮಾಡೋಣ, ಎಂತ ಅರ್ಥಗರ್ಭಿತ ಹಾಡ್ರಿ. ಅಂದ್ರೆ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ತರ ಅಂತ ಈ ಒಂದು ಸಾಲಿನ ಅರ್ಥ. ನಿಜವಾಗ್ಲೂ ಒಳ್ಳೆ ಸಾಹಿತ್ಯ ಇರ್ತಕ್ಕಂಥ ಹಾಡನ್ನ ನೀವು ಆಯ್ಕೆ ಮಾಡ್ಕೊಂಡು ಈ ಒಂದು ಸಂದರ್ಭಕ್ಕೆ ಅದು ಬಹಳ ಸೂಕ್ತ. ಈ ಒಂದು ವಿಮಾನ ಅಪಘಾತದಲ್ಲಿ ಒಂದು ಏನು ಅವಘಡ ನಡೀತಲ್ಲ, ಮನುಷ್ಯ ಯಾವುದು ಹೆಚ್ಚಿಗೆ ನಂದು ಅಂತ ಬಡದಾಡದೆ ಬಹಳ ಸರಳವಾಗಿ ಜೀವನ ಮಾಡಿದ್ರೆ ಬಹಳ ಒಳ್ಳೆಯದು. ಖಂಡಿತ ಒಳ್ಳೆ ಹಾಡನ್ನು ಹಾಡಿದ್ರಿ ಮಹೇಶ್, ಅಷ್ಟೇ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಶ್ರೀಹರಿ ಕೃಷ್ಣರವರ ಸಾಹಿತ್ಯ ಮತ್ತು ನಮ್ಮ ಮಹೇಶ್ ಸಾವಳಗಿಯವರ ಒಂದು ಧ್ವನಿಯಲ್ಲಿ ಮೂಡಿ ಬಂದಂತಹ ಬೊಂಬೆ ಆಡ್ಸೋನು ಮೇಲೆ ಕುಂತವನೇ, ನಮಗೂ ನಿಮಗೂ ಯಾಕೋ ಟೆನ್ಷನ್ನು. ಅದೇನು ಕೊಡ್ತಾನೋ ಅದನ್ನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿ ಇರುವಂತ ಕ್ಷಣಗಳನ್ನ ಅನುಭವಿಸದೆ ಜೀವನದ ಸತ್ಯ ಅಂತೇಳಿ ಹಾಡಿನ ಮೂಲಕ ಒಳ್ಳೆ ಸಂದೇಶವನ್ನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಎಲ್ಲ ಸಂಗತಿಗಳಿಗೊಂದು ಹಾಡಿದ ಮಹೇಶ್ ಸಾವಳಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಸಿದ್ಲಿಂಗ ಸ್ವಾಮಿ ಅವರು ನೇರ ಪ್ರಸಾರದಲ್ಲಿದ್ದಾರೆ. ವೆಲ್ಕಮ್ ಸಿದ್ಲಿಂಗ ಸ್ವಾಮಿ ಅವರೇ. ಆಮೇಲೆ ನೀಲಪ್ಪ ಮಾಗಳವರು ನೇರ ಪ್ರಸಾರದಲ್ಲಿದ್ದಾರೆ. ಸಿದ್ಲಿಂಗ ಸ್ವಾಮಿ ಅವರು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಅಪ್ಪಂದಿರ ಶುಭಾಶಯಗಳು ಅಂತ ಹೇಳಿದರೆ, ಖಂಡಿತ ಥ್ಯಾಂಕ್ ಯು. ಎಲ್ಲ ಮತ್ತೆ ಅಪ್ಪಂದರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಸಲ್ಲಿಸೋಣ. ನೀಲಪ್ಪ ಮಾಗಳವರು ಸೂಪರ್ ಸಾರ್ ಅಂತ ಕಳಿಸಿದ್ದಾರೆ. ಹಾಗೆಯೇ ಉದಯ್ ದೊಡ್ಡಮನಿಯವರು ಕೂಡ ಸೂಪರ್ ಸಾರ್, ಸೂಪರ್ ಅಂತೇಳಿ ನಮಗೆ ಪಟಾಕಿಗಳನ್ನು ಹಾರಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಒಂದು ವಿದ್ಯುಕ್ತವಾದಂತಹ ಆಶೀರ್ವಾದವನ್ನು ಮಾಡಿದ್ದಾರೆ. ಸಿದ್ಲಿಂಗ ಸ್ವಾಮಿಯವರು ಬ್ರಹ್ಮ ದೇವರ ಆಶೀರ್ವಾದ ಸದಾ ಇರಲಿ, ಹಾಗೂ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಪ್ರಯತ್ನ, ಪ್ರತಿಫಲ ದೊರೆಯಲಿ, ಎಲ್ಲರಿಗೂ ಸೂಪರ್ ಒಳ್ಳೆ ಕಾರ್ಯಕ್ರಮ ಅಂತ ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಬೆಂಗಳೂರು ನಗರದ ಯಲಹಂಕ ನಗರದಿಂದ ಕೃಷ್ಣರಾವ್ ಎಂ ಇವರು ಕೂಡ ನಮಗೆ ನಿರಂತರ ಫೋನ್ ಸಂಪರ್ಕದಲ್ಲಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಆಶೀರ್ವಾದ ಮಾಡುವಂತ ನಮ್ಮ ಹಿರಿಯರು ಆಗಿರುವಂತ ನಮ್ಮ ಕೃಷ್ಣರಾವ್ ಎಂ ಇವರು ಕೂಡ ನಿಮ್ಮ ನಾದ ನಿನಾದ ಕಾರ್ಯಕ್ರಮವನ್ನು ಚೆನ್ನಾಗಿ ಮೂಡಿ ಬರಲಿ ಎಂದು ಆಶಿಸುತ್ತೇನೆ ಬೆಂಗಳೂರಿಂದ ಅಂತ ಹೇಳಿ ಅವರು ಕಳಿಸಿದರೆ, ಥ್ಯಾಂಕ್ ಯು ಸರ್. ಹಿರಿಯರು ನೀವು, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಅದು ನಮಗೆ ನೆರವೇರುತ್ತೆ. ಎಸ್, ಕೃಷ್ಣರಾವ್ ಎಂ ಇವರು ಕೂಡ ಸೂಪರ್ ಅಂತ ಕಳಿಸಿದ್ದಾರೆ. ಪರಿಮಳ HN ಬಸವರಾಜ್ ಮೇಡಮ್ ಅವರು ಸೂಪರ್ ಸಾರ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ತಾವು ಒಬ್ಬ ಅತ್ಯುತ್ತಮ ಗಾಯಕಿ. ಹಾಗೇನೆ
ಉದಯ್ ದೊಡ್ಡಮನೆಯವರು ಸೂಪರ್ ಪಿ 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 ಅಂತಾನೆ ಕಳಿಸ್ಬಿಟ್ಟಿದ್ದಾರೆ. ಇದರ ಅರ್ಥ ಎಲ್ಲಿವರೆಗೂ ಸೂಪರ್ ಅಂತ ಹೇಳಕ್ಕಾಗಲ್ಲ, ಅಲ್ಲಿವರೆಗೂ ಕಳಿಸಿದ್ದಾರೆ. ಥ್ಯಾಂಕ್ ಯು ಉದಯ್ ದೊಡ್ಡಮನೆಯವರೇ. ಹಾಗೆಯೇ ಕೃಷ್ಣರಾವ್ ಅವರು ಫ್ರೀ ಆಮೇಲೆ ಕಾಲ್ ಮಾಡಿ ಅಂತ ಕಳಿಸಿದ್ದಾರೆ. ಖಂಡಿತ ಸರ್, ಖಂಡಿತ. ಹಾಗೆಯೇ ರಾಜು, ನಮ್ಮ ರಾಜು ಸೂಪರ್ 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 ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ರಾಜು ಸರ್ ಅವರೇ. ಹೀಗೆ ನಮ್ಮ ಕಾರ್ಯಕ್ರಮವನ್ನ ನೋಡಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ನಮ್ಮ ನಾಗರಾಜ್ ಸಜ್ಜೆಯವರು ಮಿಡಿದ ಹೃದಯಗಳು ಚಿತ್ರದಲ್ಲಿ ಡಾಕ್ಟರ್ ಅಂಬರೀಶ್ ಸರ್ ಅವರ ಒಂದು ಮನ ಮಿಡಿಯುವಂತಹ ಗೀತೆಗೆ ಧ್ವನಿಯಾಗಲಿದ್ದಾರೆ. ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ ಎನ್ನುವಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹಾಡಿದಂತಹ ನಾರಿ ಕುಲಕ್ಕೆ ಕಣ್ಮಣಿ ಆಗಿರುವಂತಹ ಈ ಹಾಡನ್ನ ನಮ್ಮ ನಾಗರಾಜ್ ಸಜ್ಜೆ ಅವರು ಹಾಡಲಿದ್ದಾರೆ. ಕೇಳಿ. ಇವತ್ತಿನ ದಿನ ಈ ಒಂದು ಫಾದರ್ಸ್ ಡೇ ಅಂತ ಇದೆ ಸರ್. ನಿಜವಾಗ್ಲೂ ಜಗತ್ತಿನ ಎಲ್ಲ ಅಪ್ಪಂದರಿಗೂ ನಾವು ನಮ್ಮ ಮೂವರ ಕಡೆಯಿಂದ ಮನಪೂರ್ವಕವಾಗಿ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ತಂದೆಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈಗ ಓಕೆ ಸರ್. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಹಲೋ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಡನನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯಾನುಕರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯ ಮಿಡಿಯುವವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ, ಬಾಳಿನ ಗುಟ್ಟು ತಿಳಿಯುವವರೆಗೆ. ತಾನಾನ ತಂದನ್ನಾನು ತಾನು
ಒಳ್ಳೆ ಮನಸ್ಸು ಇದ್ದರೇನೆ ಕಷ್ಟವಂತೆ, ಕರೆಗೋ ಹೃದಯ ಇದ್ದರಂತೂ ಚಿಂತೆಯಂತೆ. ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ, ಬಾಳು ಕಣ್ಣ ನೀರು ಮಿಡಿದ ಹೃದಯದಲ್ಲಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಕುಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮೆರವವರೆಗೆ. ಥ್ಯಾಂಕ್ ಯು. ಒಳ್ಳೆ ಡಾಕ್ಟರ್ ಅಂಬರೀಶ್ ಸರ್ ಅವರ ಒಂದು ಮನೋಜ್ಞವಾದಂಥ ಗೀತೆಯನ್ನ ನಿಮ್ಮ ಮುಂದೆ ಹಾಡಿದಂತಹ ನಾಗರಾಜ್ ಸಜ್ಜೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಅಣ್ಣವರ ಈ ಹಾಡು ಪ್ರತಿ ಸಾಲು ಕೂಡ ಜೀವನದ ಮೌಲ್ಯವನ್ನ ನಮಗೆ ತಿಳಿಸಿಕೊಡ್ತದೆ. ಇಂಥ ಒಳ್ಳೆ ಮಧುರವಾದ ಗೀತೆಯನ್ನ ಅಂಬರೀಶ್ ಸರ್ ಅವರು ತಮ್ಮ ಚಿತ್ರದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅಂಬರೀಶ್ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಿರಿಯ ಅಣ್ಣ. ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್ ಅವರ ಜೊತೆಗೆ ಕೆಲಸಗಳನ್ನು ಮಾಡಿ ಒಳ್ಳೆ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದಂಥ ಧ್ರುವ ತಾರೆ ಅಂತ ನಮ್ಮ ಅಣ್ಣನವರ ಡಾಕ್ಟರ್ ಅಂಬರೀಶ್ ಅಣ್ಣನವರ ಒಂದು ಸುತ್ತನ್ನು ನಡೆಸ್ತಾ ಇರೋದು ನಮಗೂ ಕೂಡ ಹೆಮ್ಮೆಯನ್ನು ತರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸನ್ನ ಸಜ್ಜಿಯವರು ಲೈವ್ ಅಲ್ಲಿದ್ದಾರೆ, ರುದ್ರಮುನಿ ಇವರು ಕೂಡ ಲೈವ್ ಅಲ್ಲಿದ್ದಾರೆ, ಎಂ ಲಕ್ಷ್ಮಮ್ಮ ಮೇಡಮ್ ಅವರು ಲೈವ್ ಅಲ್ಲಿದ್ದಾರೆ, ರಾಜು ಹಾಗೂ ಸೂಪರ್ ಸರ್ ಸೂಪರ್ ಅಂತ ಕಳಿಸಿದ್ದಾರೆ. ಹಾಗೆಯೇ ಪರಿಮಳ HN ಬಸವರಾಜ್ ಇವರು ಕೂಡ ವಾವ್ ಸೂಪರ್ ಸರ್. ಎಲ್ಲ ಅಪ್ಪಂದರಿಗೆ ತುಂಬ ಹೃದಯದ ಶುಭಾಶಯಗಳು ಅಂತೇಳಿ ಅಪ್ಪಂದರ ದಿನಾಚರಣೆಯ ಶುಭಾಶಯಗಳನ್ನು ನಮಗೆ ಕೋರಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ರಾಜು ಇವರು ಕೂಡ ಸೂಪರ್ ಸಿಂಗಿಂಗ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಉದಯ್ ದೊಡ್ಡಮನೆಯವರು ಹೃದಯದ ಸಂಕೇತವನ್ನು ನೀಡುವುದರ ಮೂಲಕ ಒಳ್ಳೆ ಹಾಡು ಅಂತ ಹೇಳಿ ನಮಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಎಂ ಲಕ್ಷ್ಮಮ್ಮ ಅವರು ಅದ್ಭುತವಾದ ಗೀತೆ. ನಾಗರಾಜ್ ಸರ್ ಅವರೇ, ನಿಮ್ಮ ಸಹೋದರಿ ಬಹಳ ಇಷ್ಟಪಟ್ಟು ಗೀತೆ ಕೊನೆಯವರೆಗೂ ಇರಲಿ, ಇದು ನಿಮ್ಮ ಸಂಬಂಧ ಚೆನ್ನಾಗಿರಲಿ ಅಂತ ಹೇಳಿ ತಮ್ಮ ಒಂದು ಬಾಂಧವ್ಯವನ್ನ ಈ ಮೆಸೇಜ್ ಮಾಡೋದ್ರ ಮೂಲಕ ಅಂತರಂಗದ ಅಭಿಪ್ರಾಯವನ್ನ ನಮಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾ, ಈಗ ತಾನೇ ನಟರಾಜ್ HM KN ಹಳ್ಳಿಯಿಂದ ಫೇಸ್ಬುಕ್ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ನಾವು ಮತ್ತೆ ಮುಂದೆ ಸಾಗೋಣ. ಇಲ್ಲ ಸರ್, ನಿಜವಾಗ್ಲೂ ಸಜ್ಜಿಯವರು ಹೇಳಿದಂತ ಗೀತೆ ಇಡೀ ಆ ನಾರಿ ಕುಲಕ್ಕೆ ಒಂದು ಅದ್ಭುತವಾದ ಗೀತೆನ ಅಂದಿನ ಕಾಲದಲ್ಲೇ ನಮ್ಮ ಅಂಬರೀಶ್ ಅವರು ಆ ಒಂದು ಆ ಗೀತೆಯನ್ನ ನಟಿಸುವುದ್ರ ಮೂಲಕ ಆ ಗೀತೆಗೆ ಒಂದು ದೊಡ್ಡ ಸಂಪತ್ತನ್ನ ಕೊಟ್ಟಿದ್ರು. ಅಂತಹ ಒಂದು ಅದ್ಭುತವಾದ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ತಾವು ಹಾಡಿದ್ದಕ್ಕೆ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಾಗರಾಜ್ ಸರ್. ಅತ್ಯಂತ ಅದ್ಭುತವಾಗಿ ಹಾಡಿದ್ರೆ ಆ ಒಂದು ಗೀತೆಯನ್ನ. ನಿಜವಾಗ್ಲು ಸೂಪರ್ ಸರ್, ಸೂಪರ್. ಈಗ ಮುಂದಿನ ಗೀತೆ ಅಡಿಗೆ ನಾವು ಹೋಗೋಣ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಹಾಡಲು ಬಂದಿದ್ದಾರೆ ನಮ್ಮ ಪಂಪಾಪತಿ ಸರ್ ಅವರು. ಕಣ್ಣಿಗೆ ಕಾಣದ ನಾಟಕಕಾರ ಎಂಬ ಅದ್ಭುತವಾದ ಗೀತೆಯನ್ನು ಕೇಳೋಣ. ಮತ್ತೊಂದು ಅಂಬರೀಶ್ ನಟನೆಯ ಒಂದು ಗೀತೆ. ಓಕೆ, ಈ ಒಂದು ಗೀತೆಯನ್ನ ಕೇಳೋಣ ನಮ್ಮ ಪಂಪಾಪತಿ ಸರ್ ಅವರ ಧ್ವನಿಯಲ್ಲಿ. ಡಾಕ್ಟರ್ ಅಂಬರೀಶ್ ಅವರ ಒಂದು ಸೂಪರ್ ಹಿಟ್ ಗೀತೆ. ವಿಮಾನ ದುರಂತದಲ್ಲಿ ಬಗೆದ ನಮ್ಮ ಆತ್ಮೀಯರಿಗೆ ಸಂತಾಪವನ್ನು ಸೂಚಿಸುತ್ತ, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ.
ಶಿಶುವೆ ಜೋಗುಳ ಆಡುವುದು, ഇരുളಲಿ ಸೂರ್ಯನು ತೋರುವನು, ಮಹಿಮನಲ್ಲಿ ನೆನೆದಾಗ ಬಡವ ಬಲ್ಲಿದ ಆಗುವನು, ಕುರುಡನು ಎಲ್ಲವ ನೋಡುವನು, ಅವನಲ್ಲಿ ಒಲಿದಾಗ ನೆನೆದುದು ಎಲ್ಲ ನಡೆದೇ ಹೋದರೆ ದೇವನೇ ನಿನಗೆ ಬೆಲೆಯಲ್ಲಿ, ನಡೆಯುವುದೆಲ್ಲ ಮುಂಚೆಯೇ ತಿಳಿದರೆ ಮಾನವ ಕರ್ಮಕ್ಕೆ ಮಿತಿಯಲ್ಲಿ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಪ್ರೇಮಿಗಳನ್ನು ಬೇರ್ಪಡಿಸಿ ನೂತನ ಜೋಡಿಯ ಸೇರಿಸುವೆ, ಬೊಂಬೆಯ ರೀತಿ ಆಡಿಸುವೆ, ಮಾವಿಗೆ ಬೇವಿನ ರುಚಿ ಬೆರೆಸಿ ನಾಲಿಗೆ ಅದನ್ನು ಅನುಭವಿಸಿ ಹೀರುವ ಹಾಗೆ ಮಾಡಿಸುವೆ. ಮಾನವನಾಗಿ ಹುಟ್ಟಿ ನೀ ಬಂದರೆ ಕಷ್ಟದ ಅರ್ಥ ನೀ ತಿಳಿವೆ, ಪ್ರೇಮಿಸಿ ನೀನು ವಿರಹದೆ ಬೆಂದರೆ ನಮ್ಮಯ ನೋವನು ನೀ ಅರಿವೆ. They say love is God, but I say God doesn't know anything about love. ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ ನಮಸ್ಕಾರ. ಅದ್ಭುತ ಸರ್, ಅದ್ಭುತವಾದ ಒಂದು ಗೀತೆ. ಯಾಕಂದ್ರೆ ಇದು ಅಂಬರೀಷ್ ಅವರಿಗೆ ಸಿಕ್ಕಂತಹ ಒಂದು ಬಹಳ ವಿಶೇಷವಾದ ಗೀತೆ ಮಹೇಶ್ ಅವರೇ. ಇದು ಆ ಒಂದು ಗೀತೆಯನ್ನ ನಮ್ಮ ಸರ್ ಅಷ್ಟೇ ಮನೋಜ್ಞವಾಗಿ ಅದನ್ನು ಹಾಡೋದ್ರ ಮೂಲಕ ಆ ಗೀತೆಗೆ ಒಂದು ಘನತೆಯನ್ನು ತಂದು ಕೊಟ್ಟರು. ಈ ಕಾರ್ಯಕ್ರಮಕ್ಕೂ ಒಂದು ಮೆರುಗು ಬಂತು ಆ ಗೀತೆಯಿಂದ. ಖಂಡಿತ ಸರ್, ಸೂಪರ್ ಸಿಂಗಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಉದಯ್ ದೊಡ್ಡಮನಿಯವರು ಅದ್ಭುತ ಸಾಂಗ್ ಸೂಪರ್ ಸರ್ ಅಂತೇಳಿ ನಮಗೆ ಕಳಿಸಿದ್ದಾರೆ. ಥ್ಯಾಂಕ್ ಯು ಉದಯ್ ಸರ್ ಅವರೇ. ಹಾಗೆಯೇ ಎಂ ಲಕ್ಷ್ಮಮ್ಮ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಇರುವ ತ್ರಿಮೂರ್ತಿಗಳು ಬಹಳ ಅದ್ಭುತ ಗೀತೆ ಸೂಪರ್ ಸಾಂಗ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ವೀರೇಶ್ SS ಇವರು ವಾವ್ ಗುರುಗಳೇ, ಅದ್ಭುತವಾದ ಸಿಂಗಿಂಗ್, ಅದ್ಭುತವಾದ ಹಾಡು. ಈ ಹಾಡು ಕೇಳ್ತಾ ಇದ್ರೆ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಗೀತೆ ವೆರಿ ನೈಸ್, ಹಾಗೆ ನನಗೆ ಇಷ್ಟವಾದ ಗೀತೆ. ಥ್ಯಾಂಕ್ ಯು ಗುರುಗಳೇ ಅಂತ ಹೇಳಿ ನಮಗೆ ಮೆಸೇಜ್ ಅನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ವೀರೇಶ್, ನಮ್ಮ ಆತ್ಮೀಯರು ಕೊಟ್ಟವರಿಂದ. ನಿಜವಾಗ್ಲೂ ಈ ಸುತ್ತು ಇವತ್ತು ನಮ್ಮ ಆಟೋರಾಜ ವೀರೇಶ್ ಅವರ ಸುತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಗುರು ಅಂದ್ರೆ ಅಂಬರೀಷ್ ಅಣ್ಣ. ಹಾಗಾಗಿ ಇವತ್ತಿನ ಸಂಚಿಕೆಯನ್ನ ನಾವು ವೀರೇಶ್ ಅವ್ರಿಗೇ ಡೆಡಿಕೇಟ್ ಮಾಡ್ತಾ ಇದೀವಿ ಅಂತಂದೇ ಹೇಳ್ಬೋದು ಸರ್. ಖಂಡಿತ ನೀವು ಹೇಳಿದ ಹಾಗೆ ಬಾಲ್ಯದಿಂದಲೂ ನಮ್ಮ ವೀರೇಶ್ ಅವರು ಅಂಬರೀಷ್ ಅಂದ್ರೆ ಪಂಚಪ್ರಾಣ. ಹಾಗೆ ನಮಗೂ ಕೂಡ ನಟರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ ಅವರ ಸೇವೆ, ಅವರ ಒಂದು ಒಳ್ಳೆ ಒಂದು ಚಿತ್ರಗಳು, ಮನೋಜ್ಞವಾಗಿರ್ತಕ್ಕಂಥ ಅಭಿಪ್ರಾಯಗಳ ಜೊತೆಗೆ ಸಾಮಾಜಿಕವಾಗಿ ಕುಟುಂಬ ವರ್ಗದವರೆಲ್ಲರೂ ಸೇರಿ ನೋಡುವಂತ ಒಂದು ಚಿತ್ರಗಳೇನಾದರೂ ಇದ್ರೆ ನಮ್ಮ ಹಳೆಯ ಕಾಲದ ಚಿತ್ರಗಳು ಅಂತ ಹೇಳ್ತಾ ಈಗ ವಿಶ್ವನಾಥ್ ಬಾರಿಕ್ರಿ ಅವರು ಕೂಡ ಹಾಯ್ ಸರ್ ಸೂಪರ್ ಸೂಪರ್ ಅಂತ ಕಳಿಸಿದ್ದಾರೆ. ಕೃಷ್ಣರಾವ್ ಅವರು ತಮಗೆ ನಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುವುದರ ಮೂಲಕ ತಮ್ಮ ಗೀತೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ನಮ್ಮ ಮಹೇಶ್ ಸಾವಳಗಿ ಅವರು ಹಾಡಿದ್ದಾರೆ. ಮಹೇಶ್ ಅವರೇ, ಅಂಬರೀಷ್ ಅವರ ಸೂಪರ್ ಹಿಟ್ ರಂಗನಾಯಕಿ ಚಿತ್ರದ ಒಂದು ಮೆಲೋಡಿ
ಅಷ್ಟೇ ಭಾವಪೂರ್ಣವಾದಂಥ ಹಾಡು. ಆ ಹಾಡನ್ನ ನಾವು ಕೇಳೋದಕ್ಕೆ ನಿಮ್ಮ ಬಾಯಲ್ಲಿ ಕಾತರಾಗಿದ್ದಾವೆ. ಹಾಗೆಯೇ ನಮ್ಮ ಪ್ರೇಕ್ಷಕರು ಕೂಡ ಈ ಹಾಡನ್ನ ಕೇಳಿ ನಮ್ಮ ಮಹೇಶ್ ಸಾವಳಿಗೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಈಗ ಕೇಳಿ. ರಂಗನಾಯಕಿ ಚಿತ್ರದಲ್ಲಿ ನಮ್ಮ SP ಸರ್ ಅವರು ಹಾಡಿದಂತ ಅಂಬರೀಷ್ ಅಣ್ಣನವರ ಒಂದು ಸೂಪರ್ ಹಿಟ್ ಗೀತೆ ನಿಮಗಾಗಿ. ಓಕೆ ಸರ್, ಕೇಳೋಣ ಈ ಒಂದು ಅದ್ಭುತವಾದ ಗೀತೆಯನ್ನ. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ. ಕಲೆಯ ರಸಗಂಗೆಯಲ್ಲಿ ನಿಂದ ಸೌಂದರ್ಯವಲ್ಲಿ ಕಲೆಯ ರಸಗಂಗೆಯಲ್ಲಿ ಮಿಂದ ಸೌಂದರ್ಯವಲ್ಲಿ ಮಾತಂಗಿ ತಂಗಿ ಲಲಿತಲತಾಗಿ ತಂಗಿ ಲಲಿತಲತಾಗಿ. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ. ಬಣ್ಣದ ಬದುಕಿಂದ ಬಣ್ಣದ ಬದುಕಿಂದ ಚಿನ್ನದ ಬಾಳಿಗೆ ಮನ್ನಣೆ ಪಡೆದ ಭಾಗ್ಯವತಿ ಸೌಭಾಗ್ಯವತಿ. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ. ನಿನ್ನ ಹೃದಯ ಹಸಿರಾಗಿರಲಿ ನಿನ್ನ ಹೃದಯ ಹಸಿರಾಗಿರಲಿ ನಿನ್ನ ನೆನಪು ಸವಿಯಾಗಿರಲಿ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ. ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ. ಥ್ಯಾಂಕ್ ಯು. ಮಹೇಶ್ ಅವ್ರೆ, ಎಂತಹ ಅದ್ಭುತ ಒಂದು ಗೀತೆ ಅಂದ್ರೆ ಇದು. ಏನ್ರಿ, ಆ ರಂಗನಾಯಕಿ ಚಿತ್ರದಲ್ಲಿ ಈ ಒಂದು ಹಾಡನ್ನು ಕೇಳುವುದೇ ಒಂದು ಸೌಭಾಗ್ಯ. ಅಂತಹ ಒಂದು ಸುಂದರ ಗೀತೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿದಿರಲ್ಲ, ಇದು ಅಂಬರೀಷ್ ಅವರ ಒಂದು ಸುತ್ತಿಗೆ ಒಂದು ಕಿರೀಟವಿದ್ದಂತೆ. ಸೂಪರ್ ಸೂಪರ್, ಅಷ್ಟೇ ಅದ್ಭುತ ಗಾಯನ ಕೂಡ. ಥ್ಯಾಂಕ್ ಯು ರೀ ಮಹೇಶ್, ಥ್ಯಾಂಕ್ ಯು.
ಈಗ ಈ ಒಂದು ಗೀತೆಯನ್ನ ಕುರಿತಾಗಿ ನಮ್ಮ ಸರ್ ಅವ್ರನ್ನ ಈಗ ನಾವು ಕಾಮೆಂಟ್ ಅನ್ನ ಮೊದಲ ಬಾರಿಗೆ ಕೇಳಬೇಕಂತ ನನ್ನದೊಂದು ಆಸೆ. ಥ್ಯಾಂಕ್ ಯು ಮಹೇಶ್. ಹಾಡು ಇದು ಹಾಡು ನಾವು 100 ಹಾಡುಗಳನ್ನು ಹಾಡೋದು ಒಂದೇ, ಇಂಥ ಹಾಡುಗಳನ್ನು ಭಾವಪೂರ್ಣವಾದಂಥ ಹಾಡುಗಳನ್ನು ಹಾಡೋದು ಒಂದೇ. ಅಂತ ಭಾವಪೂರ್ಣ ಗೀತೆಗೆ ಧ್ವನಿಯಾಗಿ ಡಾಕ್ಟರ್ ಅಂಬರೀಷ್ ಸರ್ ಅವರು ಈ ಚಿತ್ರದಲ್ಲಿ ಆರತಿ ಅಮ್ಮವರನ್ನ ತಂಗಿಯಾಗಿ ನೋಡಿಕೊಂಡು ಬಣ್ಣದ ಬದುಕಿಂದ ಚಿನ್ನದ ಬಾಳಿಗೆ ಮನ್ನಣೆ ಪಡೆದ ಭಾಗ್ಯವತಿ ಸೌಭಾಗ್ಯವತಿ ಎಂದು ಹೇಳಿ ಆರತಿ ಅಮ್ಮನವರನ್ನ ತವರು ಮನೆಯಿಂದ, ರಂಗಭೂಮಿಯ ತವರಿನಿಂದ ಗಂಡನ ಮನೆಗೆ ಕಳಿಸುವಂತ ಸಹೋದರಿಯನ್ನ ಕುರಿತಿರುವಂತ ಈ ಹಾಡು ಅದ್ಭುತವಾಗಿ ನಿಮ್ಮ ಧ್ವನಿಯಲ್ಲಿ ಮೂಡಿ ಬಂತು. ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ರಿ ಮಹೇಶ್ ಅವರೇ. ತುಂಬಾ ನನಗೆ ಬಹಳ ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಅಂಬರೀಷ್ ಅಣ್ಣನವರ ಈ ಹಾಡು ಅಂದ್ರೆ ನನಗೆ ಊಟನೇ ಬೇಡ, ಅಷ್ಟು ನಾನು ಎಷ್ಟೋ ಸಲ ಈ ಹಾಡನ್ನ ನೋಡಿ 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 ಹತ್ತು ಬಿಟ್ಟಿದ್ದೀನಿ. ಅಷ್ಟೊಂದು ಭಾವಪೂರ್ಣವಾದಂಥ ಗೀತೆ. ನಮ್ಮ ಎಸ್ ಪಿ ಸಾರ್ ಅವರು ಹಾಡಿದಂಥ ಅದ್ಭುತ ಗೀತೆಗೆ ತಾವು ಒಳ್ಳೆ ಧ್ವನಿಯಾಗಿ ಹಾಡಿದ್ರಿ. ಥ್ಯಾಂಕ್ ಯು ಅಂತ ಹೇಳ್ತಾ, ಈಗ ರವೀಂದ್ರ ಕಾಳಗೆಯವರು ತ್ರಿಮೂರ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಂಗೀತ ಸೇವೆ ಹೀಗೆ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕುಚ್ಚುಕು TCH ಗೆಳೆಯ ನಮ್ಮ ರವೀಂದ್ರ ಕಾಳಗೆಯವರು. ವೀರೇಶ್ SS ಅವರು ವೆರಿ ನೈಸ್ ಮಹೇಶ್, ಗುಡ್ ಅಂತ ಕಳಿಸಿದ್ದಾರೆ. ಕೃಷ್ಣರಾವ್ ಅವರು ಕೂಡ ಸೂಪರ್, ವೆರಿ ನೈಸ್ ಅಂತ ಕೂಡ ನಮಗೆ ಕಳಿಸಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ JJ ಅವರು ಹಾಗೂ ಹನುಮಂತಪ್ಪ M ಇವರು ಕೂಡ ನಮ್ಮ ನೇರ ಪ್ರಸಾರದಲ್ಲಿದ್ದಾರೆ. ನಮ್ಮ ಸರಿ, ಹನುಮಂತಪ್ಪ ಎಂ ಅವರು ಕೂಡ ಮೊದಲಗಟ್ಟೆಯ ಅತ್ಯದ್ಭುತ ಗಾಯಕರು ಸರ್. ನಿಜವಾಗ್ಲೂ ಅವರು ಕೂಡ ಈ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಇರೋದು ನಮಗೆ ಖುಷಿಯಾದಂಥ ವಿಚಾರನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಹನುಮಂತಪ್ಪ. ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಮಹೇಶ್ ಅವರೇ, ಅಂತ ಹಿರಿಯರ ಆಶೀರ್ವಾದ ನಮಗೆ ಬೇಕು. ಹಾಗೇನೆ ಕಾಗನೂರಿನಿಂದ ನಮ್ಮ ರವಿಗೌಡರವರು ಕೂಡ ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿದ್ದಾರೆ. ಸರ್ ಥ್ಯಾಂಕ್ ಯು. ನಿಮ್ಮ ಒಂದು ಆಗಮನದಿಂದ ನಮಗೆ ತುಂಬ ಹೃದಯದ ಆನಂದವಾಯಿತು. ಹಾಗೆಯೇ ಈ ಕಾರ್ಯಕ್ರಮವನ್ನು ನೋಡಿ ಕೇಳಿ ಆಶೀರ್ವಾದ ಮಾಡ್ತಿರುವಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಮುಂದಿನ ಗೀತೆಯನ್ನು ಡಾಕ್ಟರ್ ಅಂಬರೀಷ್ ಅವರ ನಟಿಸಿದಂತಹ ಮೃಗಾಲಯ ಚಿತ್ರದಿಂದ ವನ್ಯ ಜೀವರಾಶಿಗಳನ್ನು ಕುರಿತು ಅಂಬರೀಷ್ ಅವರು ಕಾಡಿನಲ್ಲಿ ಹಾಡಿದಂತಹ ಕಾಡು ನಾಡಿನ ಸಂಪತ್ತು, ಹಾಗೆ ನಮ್ಮ ವನ್ಯಜೀವಿಗಳು ಕೂಡ ಕಾಡಿನ ಅಮೃತ ಸಿಂಚನ ಅಂತ ಹೇಳ್ಬೋದು. ಹಾಗೇನೆ ಇಂಥ ಒಂದು ಒಳ್ಳೆ ಗೀತೆಗೆ ನಮ್ಮ SP ಸರ್ ಅವರು ಹಾಡಿದಂತಹ ಒಳ್ಳೆ ಗೀತೆಯನ್ನು ನಮ್ಮ ನಾಗರಾಜ್ ಸಜ್ಜಿಯವರು ಹಾಡಲಿದ್ದಾರೆ. ಕೇಳಿ ಆನಂದಿಸಿ. ಈ ನಡುವೆ ನಮ್ಮ ನೇರ ಪ್ರಸಾರದಲ್ಲಿ ಜಯಪ್ರಕಾಶ್ BM ಅವರು, ನಮ್ಮ ಸಹೋದರರು ಮಹೇಶ್ ಸರ್ ಬಹಳ ಚೆನ್ನಾಗಿ ಮೂಡಿಬಂತು, ಸೂಪರ್ ಸೂಪರ್ ಅಂತ ಕಳಿಸಿದ್ರೆ ಥ್ಯಾಂಕ್ ಯು. ಈಗ ಒಳ್ಳೆಯ ಗೀತೆಯನ್ನು ಕೇಳಿ ಆನಂದಿಸಿ. ಥ್ಯಾಂಕ್ ಯು ಸರ್, ವೆಲ್ಕಮ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನಾಗರಾಜ್ ಸಜ್ಜಿ ಅವರು. ಆಹಾ la 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 la. ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಥ್ಯಾಂಕ್ ಯು ಸರ್. ಆನೆ ಸಿಂಹ ಚಿರತೆಯ
ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ, ಕಣ್ಣೆಲೆಗಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಣ್ಣೆದುರಲೇ ನೀ ಕಾಡುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲೇ ಇರುವಂತೆ ಪಡೆವ ಭ್ರಮಯ 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 ಆಲಯ, ಮೃಗಾಲಯ ಆಲಯ, ಮೃಗಾಲಯ ಬಾನಾಡಿಗಳ ನಿಲಯ. ಕುಣಿವ ನವಿಲು ನೋಡಲು, ಗಿಳಿಯ ನುಡಿಯ ಕೇಳಲು, ಕುಣಿವ ನವಿಲು ನೋಡಲು, ಗಿಳಿಯ ನುಡಿಯ ಕೇಳಲು, ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ, ಮರುಳಾಗುವೆ. ಪಕ್ಷಿ ಪ್ರಾಣಿ ಆಗಲಿ, ವಿಷದ ಹಾವೇ ಆಗಲಿ, ನಮ್ಮಂತೆಯೇ ಸಂತೋಷದಿ ಬಾಳಿ ಬದುಕಲು ಭೂಮಿಗೆ ಬಂದಿವೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ, ಮೃಗಾಲಯ ಆಲಯ, ಮೃಗಾಲಯ ಬಾನಾಡಿಗಳ ನಿಲಯ. ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಹಹ ಲಲಾ ಲಲಾ, ಆಹಹ ಲಲಾ ಲಲಾ. ಥ್ಯಾಂಕ್ ಯು. ಎಷ್ಟು ಸಲ ಕೇಳಿದ್ರು ಹಾಡು ಬೇಜಾರಾಗಲ್ರಿ ಮಹೇಶ್ ಅವರು? ನಿಜವಾಗ್ಲೂ ಸರ್, ಒಂದು ಅದ್ಭುತವಾದ ಗೀತೆ ಸರ್. ಮೃಗಾಲಯ ಚಿತ್ರದಿಂದ ಇಡೀ ನಮ್ಮ ರಾಜ್ಯದ ವನ್ಯಜೀವಿಗಳನ್ನ ಕುರಿತಾಗಿ ಆ ಒಂದು ಗೀತೆಯನ್ನ ರಚನೆ ಮಾಡಿರೋದಂದ್ರೆ ಅಂದಿನ ಕಾಲಕ್ಕೆ ಆ ಒಂದು ಚಿತ್ರದಲ್ಲಿ ಒಂದು ದೊಡ್ಡ ಮೆರುಗು ಸರ್. ಆ ಒಂದು ಗೀತೆಯನ್ನ ಅತ್ಯಂತ ಅದ್ಭುತವಾಗಿ ಹಾಡಿ ಸರ್, ನಿಜವಾಗ್ಲೂ ನಮ್ಮನ್ನೇ ಖುಷಿ ಮಾಡಿಸ್ಬಿಟ್ರಿ ಇವತ್ತು. ಸೂಪರ್ ಸರ್, ಅತ್ಯಂತ ಅದ್ಭುತವಾಗಿ ಮೂಡಿ ಬಂತು. ಏನಂತೀರಿ ಸರ್? ಖಂಡಿತ ರೀ, ನಮಗಂತೂ ಈ ಸಾಂಗ್ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಂಬರೀಷ್ ಅಣ್ಣವರು ಇದರಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸುತ್ತಾ SP ಅವರ ಹಾಡಿಗೆ ಒಂದು ನಾಡಿನ ಸಂಪತ್ತಾಗಿರುವಂಥ ಕಾಡಿನಲ್ಲಿ ಚಿತ್ರೀಕರಣಗೊಂಡಂಥ ಹಾಡು ಇವತ್ತಿಗೂ ಮರೆಯಲಾರದಂಥ ಹಾಡು. ನಿಜವಾಗ್ಲೂ ಇಂಥ ಒಳ್ಳೆ ಹಾಡನ್ನ ಕೊಟ್ಟಿರುವ ನಮ್ಮ ಅಂಬರೀಷ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಷ್ಟೇ ಮಧುರವಾಗಿ ಆ ಹಾಡಿಗೆ ಏನ್ ಬೇಕಾಗಿತ್ತು ಎಲ್ಲವನ್ನ ನೀಡಿ ಹಾಡಿದ ನಮ್ಮ ಸಜ್ಜಿ ನಾಗರಾಜ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹೌದು ಸರ್, ನಿಜವಾಗ್ಲೂ. ಈಗ ಮತ್ತೆ ನಾವು ಪ್ರೇಕ್ಷಕರ ಕಡೆ ಹೋಗೋಣ ಅಂತ ಹೇಳ್ತಾ, ಈಗ ಪಚ್ಚು ಸಾಬ್ ಡಿ ಅವರು ಹೃದಯದ ಒಂದು ಸಿಂಬಲ್ ಅನ್ನು ಕಳಿಸುವುದರ ಮೂಲಕ ನಮ್ಮನ್ನು ಹಾರೈಸಿದ್ದಾರೆ. ರವಿಕುಮಾರ್ HM ಇವರು ಕೂಡ ಸೂಪರ್ 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 ಅಂತ ಹೇಳಿ ಕಳಿಸೋದ್ರ ಮೂಲಕ ನಮ್ಮ CRP ಸರ್ ಅವರು ಕ್ಲಸ್ಟರ್ ಶಿರ್ವಿ ಕ್ಲಸ್ಟರ್ನ CRPಗಳಾಗಿರುವಂತಹ ರವಿಕುಮಾರ್ ಸರ್ ಅವರು ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೆ ಒಳ್ಳೆಯ ಬೆಳವಣಿಗೆ ಸರ್, ಶುಭವಾಗಲಿ ಎಲ್ಲರಿಗೂ ಅಂತ ಹೇಳಿ ನಮಗೆ ಕಳಿಸಿದ್ದಾರೆ. ಹಾಗೇನೆ ಕೃಷ್ಣರಾವ್ M ಇವರು ಕೂಡ ಸೂಪರ್ ಅಂತ ಹೇಳಿ ತಮ್ಮ ಒಂದು ಆತ್ಮಾಭಿಮಾನದ ಮಾತುಗಳನ್ನ ಸಿಂಬಲ್ ತೋರಿಸುವುದರ ಮೂಲಕ ನಮಗೆ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೇನೆ ವೀರೇಶ್ SS ಇವರು, ನಾಗರಾಜ್ ಸರ್ ಪರಿಸರ ಪ್ರಾಣಿ ಪಕ್ಷಿಗಳ ಹಾಡು, ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ನಟನೆ, SP ಅವರ ಗಾಯನ ಎಲ್ಲ ರೀತಿಯಿಂದಲೂ ಮಧುರವಾಗಿ ಮೂಡಿ ಬಂದಿತ್ತು. ಜಮೀನ್ದಾರ್ ಅವರೇ, ಸಜ್ಜೆ ಅವರೇ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ನಮ್ಮ ವೀರೇಶ್ ಅವರು ಕಳಿಸಿದ್ದಾರೆ. ಜಯಪ್ರಕಾಶ್ BM ಇವರು ಗೀತೆಯ ಆರಂಭ ವೆರಿ ಗುಡ್, ಆಲಾಪ ಅದ್ಭುತವಾದ ಗಾಯನ, ನಾಗರಾಜ್ ಸರ್ ಸೂಪರ್ 100% ಅಂತ ಕಳಿಸಿದ್ದಾರೆ.
ಥ್ಯಾಂಕ್ ಯು. ನಿಜವಾಗ್ಲೂ ಸರ್ ಇವತ್ತು ನಮ್ಮ ವೀರೇಶಿಗೆ ಹಬ್ಬನೇ. ಯಾಕಂದ್ರೆ ಅವರ ನೆಚ್ಚಿನ ನಟ ಅಂದ್ರೆ ಅಂಬರೀಷ್ ಅಣ್ಣ. ಅವರ ಒಂದು ಗೀತೆಯನ್ನು ನಾವು ತಗೊಂಡಿರೋದ್ರಿಂದ ವೀರೇಶ್ ಇವತ್ತು ಬೆಳಗ್ಗೆನೆ ಕಾಲ್ ಮಾಡಿ ನಮ್ಮನ್ನು ಕೇಳಿದೆ, ಏನಪ್ಪಾ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಲೈವ್ ಕಾರ್ಯಕ್ರಮ ಅಂತಂದೇಳಿ. ಅಷ್ಟೊಂದು ಕುತೂಹಲ. ಆಮೇಲೆ ವೀರೇಶ್ ಅವರಿಗೆ ಮೊನ್ನೆ ಅವರು ಕೂಡ ಒಂದು ಕರೋಕೆ ಬಾಕ್ಸ್ ಅನ್ನು ತಂದಿದ್ದಾರೆ ಸರ್. ಅವರು ಕೂಡ ಉತ್ತಮ ಗಾಯಕರು. ಅವರು ಕೂಡ ಇನ್ನು ಚೆನ್ನಾಗಿ ಬೆಳೀಲಿ, ಒಳ್ಳೊಳ್ಳೆ ಹಾಡುಗಳನ್ನ ಕೂಡ ಅವರು ಕೊಡ್ಲಿ ಅಂತ ನಾವು ಕೂಡ ಈ ಲೈವ್ ಕಾರ್ಯಕ್ರಮದ ಮೂಲಕ ಅವರನ್ನು ಆಶಿಸೋಣ ಅಂತ ಕೇಳ್ತಾ ಈಗ ಮುಂದಿನ ಗೀತೆಗೆ ಹೋಗ್ತಾ ಈಗ ಮುಂದಿನ ಗೀತೆಯನ್ನು ಹಾಡಲು ಬರ್ತಾ ಇದ್ದಾರೆ ನಮ್ಮ ಪಂಪಾಪತಿ ಸರ್. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಕೇಳೋಣ ಈ ಒಂದು ಅಂಬರೀಷ್ ನಟನೆಯ ಒಂದು ಅದ್ಭುತವಾದ ಗೀತೆನ ನಮ್ಮ ಪಂಪಾಪತಿ ಸರ್ ಅವರ ಧ್ವನಿಯಲ್ಲಿ. ಮಹೇಶ್ ಅವರೇ, ಈ ಹಾಡನ್ನು ಆಡೋದಕ್ಕಿಂತ ಮುಂಚೆ ಒಂದು ನಿಮಿಷ ನನ್ನ ಮಾತುಗಳು. ಕನ್ನಡದಲ್ಲಿ ಶ್ರೇಷ್ಠ ನಿರೂಪಕಿಯಾಗಿ ಕನ್ನಡಿಗರ ಜನಮಾನಸದಲ್ಲಿ ಒಳ್ಳೆ ನಿರೂಪಣೆಯನ್ನ ಮಾಡಿ ಕನ್ನಡಿಗರ ಹೃದಯದಲ್ಲಿ ರಾರಾಜಿಸಿದ ಶ್ರೀಮತಿ ಅಪರ್ಣಾ ಅವರ ದುರಂತದ ಸಾವು ನಮ್ಮೆಲ್ಲರಿಗೂ ಇನ್ನೂ ನಾವು ಮರೆತಿಲ್ಲ. ಬದುಕಿನ ನಿರೂಪಣೆಯನ್ನೇ ಮುಗಿಸಿ ಮಾಯವಾದ ನಮ್ಮ ಆ ಶ್ರೀಮತಿ ಅಪರ್ಣಾ ಅವರ ಒಂದು ನಟನೆಯಲ್ಲಿ ಜೊತೆಗೆ ಡಾಕ್ಟರ್ ಅಂಬರೀಷ್ ಸರ್ ಅವರು ನಟಿಸಿದ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಒಂದು ಸೊಗಸಾದ ಮಧುರವಾದಂತಹ ಬಾಡಿ ಹೋಗುವ ಒಂದು ಹೂವನ್ನ ಕಾಪಾಡುವ ಸನ್ನಿವೇಶದಲ್ಲಿ ಅಂಬರೀಷ್ ಅವರು ಅಪರ್ಣಾ ಅವರಿಗೆ ಬೆನ್ನೆಲುಬಾಗಿ ನಿಂತು ಹಾಡುವಂತಹ ಒಂದು ಚಿತ್ರದ ಗೀತೆ. ಎಸ್ ಸರ್, ನಿಜವಾಗ್ಲೂ ಅಪರ್ಣಾ ಅವರನ್ನ ಕಳ್ಕೊಂಡಿದ್ದು ನಮ್ಮೊಂದು ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಸರ್. ಆಕ್ಚುಲಿ ನೀವು ಹೇಳಿದ ಒಂದು ಮಾತು ಸತ್ಯ ಸರ್. ಈಗ ಕೇಳೋಣ ಈ ಒಂದು ಗೀತೆಯನ್ನ ಸರ್. ಅದೇ ರೀತಿ ನಾಗರಾಜ್ ಅವರು ಕೂಡ ನಮ್ಮ ಲೈವ್ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದಾರೆ ಸರ್. ತಮಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಕೇಳೋಣ ಈ ಒಂದು ಗೀತೆ. ನಾಗರಾಜ್ TN ವೆಲ್ಕಮ್ ಸರ್. ಕೇಳಿ ಒಂದು ಇಂಪಾದ ಮಧುರವಾದ ಗೀತೆ, SP ಸರ್ ಅವರು ಹಾಡಿದಂತ ಅಂಬರೀಷ್ ಅವರ ಗೀತೆ. ಮಸಣದ ಹೂ ಚಿತ್ರದ ಒಂದು ಅದ್ಭುತವಾದ ಗೀತೆ ಕೇಳೋಣ ಈಗ ನಮ್ಮ ಸರ್ ಅವರ ಧ್ವನಿಯಲ್ಲಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿಗೊಂಡ ನಾ ತರಲಾರೆ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ